ನಮಸ್ಕಾರ ಎಲ್ಲ ನನ್ನ ಯೂಟ್ಯೂಬ್ ಮಂದಿಗೆ ನಿರ್ಮಲಾ ಎಸ್ ಎಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರೀ. ಇವತ್ತು ನಾನು ನಿಮಗೆ ಗೋಡಂಬಿ ಮಸಾಲ ಅಥವಾ ಕಾಜು ಮಸಾಲ ಹೆಂಗೆ ಮಾಡೋದತ್ತ ತೋರಿಸ್ತೀನಿ ರೀ. ನಾನು ಅಷ್ಟೆಲ್ಲ ಮಾಡ್ತೀನಿ, ಸೇಮ್ ಹೋಟೆಲ್ದಂಗೆ ಟೇಸ್ಟ್ ಬರ್ತೈತೆ ರೀ. ಇಲ್ಲಿ ನಾವು ಒಂದು ಸಣ್ಣ ಪ್ಲೇಟ್ನಾಗ ಕಾಜು ತೊಗೊಂಡಿನಿ ರೀ. ನೀವು ಕಪ್ ತೊಗೊಂಡು ಯೂಸ್ ಕೂಡ ಮಾಡ್ಬೋದು ರೀ. ನಾನು ಇಲ್ಲಿ ಒಂದು ಸಣ್ಣ ಪ್ಲೇಟ್ ತೊಗೊಂಡಿನಿ ರೀ. ಇವು ಕಾಜು ತೊಗೊಂಡಿನಿ ರೀ. ಈಗ ಒಂದೆರಡು ಪಲಾವ್ ಎಲೆ ಮತ್ತು ಇವು ಚಕ್ಕೆ ಥರ ನೋಡ್ರಿ ಅವು ತೊಗೊಂಡಿನಿ. ಇಲ್ಲಿ 2 ಉಳ್ಳಾಗಡ್ಡಿ 4 ಟೊಮೆಟೊ ಸಣ್ಣಂಗೆ ಕಟ್ ಮಾಡ್ಕೊಂಡು ಇಟ್ಕೊಂಡೇನಿ ರೀ. ದಮ್ ಮಾಡಿಟ್ಕೋಬೋದು. ಇಲ್ಲಿ ಫ್ರೆಶ್ ಕೊತ್ತಂಬರಿ ತೊಗೊಂಡೇನಿ ರೀ. ಏನಿಲ್ಲ ರೀ, ಈಗ ಒಂದು ಕಡಾಯಿ ಇಡ್ಬೇಕು ರೀ. ಒಲೆ ಮ್ಯಾಗ ಇಟ್ಮೇಲೆ ಗೋಡಂಬಿ ಹಾಕೋಬೇಕು ರೀ. ಎಷ್ಟಂದ್ರೆ ಇದು ಗೋಡಂಬಿ ಒಳಗೆ 4 ಭಾಗ ಮಾಡ್ಬೇಕು ರೀ. ಅದ್ರೊಳಗಿಂದ 3 ಭಾಗ ಕುದಿಯಕ್ಕೆ ಹಾಕ್ಬೇಕು ರೀ, 1 ಭಾಗ ಇಟ್ಕೋಬೇಕು ರೀ. ಅದ್ರಾಗ ಈ ಕಟ್ ಮಾಡಿರಿ ಉಳ್ಳಾಗಡ್ಡಿ ಹಾಕೋಬೇಕು ರೀ. ಹಾಕಿ ಒಂದು ಸ್ವಲ್ಪ ಕುದಿಸ್ಕೋಬೇಕು ರೀ. ಒಂದು 4-5 ನಿಮಿಷ ಕುದಿಸ್ಕೊಂಡ್ರೆ ಸಾಕು ರೀ. ಇಲ್ಲಿ ನಾವು ಟೊಮೆಟೊ ಏನು ಕಟ್ ಮಾಡಿಲ್ಲ ಅದು ಮಿಕ್ಸರ್ಗೆ ಹಾಕಿ ಅದು ಫೈನ ಪೇಸ್ಟ್ ಮಾಡ್ಕೋಬೇಕು ರೀ. ಒಂದು ಸ್ವಲ್ಪನೂ ನೀರು ಹಾಕಬೇಡ್ರಿ, ಹಂಗನ ಪೇಸ್ಟ್ ಮಾಡಿರಿ. ಸಣ್ಣಂಗೆ ಪೇಸ್ಟ್ ಮಾಡ್ಕೊಂಡು ಆದ್ಮೇಲೆ ಇಲ್ಲಿ ಒಂದು ಪ್ಲೇಟ್ನಾಗ ಇದನ್ನ ಹಾಕ್ಕೊಳತ್ತೀನಿ ಪೇಸ್ಟ್. ಯಾಕಂದ್ರೆ ಅದೇ ಮಿಕ್ಸರ್ ಭಾಂಡೆದಾಗ ನಾ ಕಾಜುನ ಹಾಕ್ಲತ್ತೀನಿ ರೀ. ಇಲ್ಲಿ ಕಾಜು ಮತ್ತು ಉಳ್ಳಾಗಡ್ಡಿನೂ ಬೆಂದವ್ರಿ. ಇಲ್ಲಿ ನೋಡ್ರಿ ಕಾಜುನ ಪ್ರೆಸ್ ಮಾಡಿ ತೋರ್ಸ್ಲತ್ತೀನಿ. ಹಿಂಗೆ ಬೆಂದಿದ್ದಂದ್ರೆ ಆಯ್ತು ರೀ. 4-5 ನಿಮಿಷದಾಗ ಆತಾವ್ರಿ. ಇದನ್ನೂ ಕೂಡ ಮಿಕ್ಸರ್ದಾಗ ಹಾಕ್ಕೊಳತ್ತೀನಿ ರೀ. ನೀರು ಹಾಕ್ಕೊಂಡಿಲ್ರಿ. ಏನು ಉಳ್ಳಾಗಡ್ಡಿ ಮತ್ತು ಗೋಡಂಬಿ ಏನಿತ್ತಲ್ರಿ ಅವು ಅಷ್ಟೇ ಹಾಕ್ಕೊಳತ್ತೀನಿ ರೀ. ನೀರು ಅಲ್ಲೇ ಇಲ್ರಿ, ಅವು ಹಿಂದಿ ಕಡೆ ಬೇಕಾಗ್ತಾವೆ. ಈಗ ಇದನ್ನೂ ಒಂದು ಫೈನ್ ಪೇಸ್ಟಾಗಿ ಮಾಡ್ಕೊಂಬಂದೀನಿ ರೀ. ಭಾಳ ಅಂದ್ರೆ ಭಾಳ ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕು ರೀ. ಆಮೇಲೆ ಇಲ್ಲಿ ಒಗ್ಗರಣೆ ಕೊಡ್ಲಾಕ ಒಂದು ಕಡಾಯಿ ಇಟ್ಕೊಂಡೀನಿ ರೀ. ಕಡಾಯಿದಾಗ ಎಣ್ಣೆ ಹಾಕ್ಕೊಂಡೇನಿ ರೀ. ಆಮೇಲೆ ನಾವು ಒಂದು ಭಾಗ ಏನು ಗೋಡಂಬಿ ಇಟ್ಕೊಂಡಿದ್ದೀವಲ್ಲ ರೀ, ಅದನ್ನ ಕಟ್ ಮಾಡಿ ಹಾಕ್ಕೊಂಡೇನಿ ರೀ. ನಿಮಗೆ ಹಂಗೆ ಬೇಕಾಯ್ತಂದ್ರೆ ಹಂಗೂ ಹಾಕ್ಬೋದು ರೀ. ನಾ ಇಲ್ಲಿ ಒಂದು ಗೋಡಂಬಿಯಾದಾಗ 2-3 ಭಾಗ ಮಾಡಿ ತೊಗೊಂಡೇನಿ ರೀ. ಇದನ್ನು ನಾ ಇಲ್ಲಿ ಫ್ರೈ ಮಾಡ್ಕೊಳ್ತೀನಿ ರೀ. ಭಾಳ ಏನು ಹೊತ್ಸ್ಕೊಬೇಡ್ರಿ, ಸುಮ್ಮ ಒಂದು ಸ್ವಲ್ಪ ಕಲರ್ ಚೇಂಜ್ ಆದ್ರೆ ಸಾಕು ರೀ. ಮತ್ತು ಅದೇ ಎಣ್ಣೆಯಾಗ ನಾ ಇಲ್ಲಿ ಚಕ್ಕೆ ಮತ್ತು ಪಲಾವ್ ಎಲೆ ಏನಿದಲ್ರಿ ಅವು ಒಂದು ಸ್ವಲ್ಪ ಕೈಯಿಂದನೇ ಸಣ್ಣ ಮಾಡಿ ಹಾಕ್ಕೊಂಡೇನಿ ರೀ. ಆಮೇಲೆ ಖಾರ, ಉಪ್ಪು, ಅರ್ಶಿಣ ಪುಡಿ ಮತ್ತು ಗರಂ ಮಸಾಲ ಹಾಕ್ಕೋಬೇಕು ರೀ ಎಣ್ಣೆ ಒಳಗನ. ಅದು ಎಣ್ಣೆ ಒಳಗೆ ಒಂದು ಸ್ವಲ್ಪ ಫ್ರೈ ಆಗ್ಬೇಕು ರೀ. ಅಲ್ಲೇ ನಮ್ಗೆ ಟೇಸ್ಟ್ ಚಂದ ಬರೋದು ರೀ. ಆಮೇಲೆ ನಾವು ಫೈನಾಗಿ ಏನು ಸಣ್ಣ ಮಾಡ್ಕೊಂಡಿದ್ದೇವಲ್ಲ ರೀ ಟೊಮೆಟೊ, ಅದನ್ನ ಹಾಕ್ಕೋಬೇಕು ರೀ. ಅದನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಮಸಾಲೆ ಸಂಗಟ ಅದೆಲ್ಲ ಕೂಡಬೇಕು, ಚೆನ್ನಾಗಿ ಕುದಿಸ್ಕೋಬೇಕು. ಇಲ್ಲಿ ಕುದ್ದಾತತಿ ಒಂದು 5 ನಿಮಿಷ ಆಗನ ಕುದಿತೈತೆ ರೀ ಅದು. ಆಮೇಲೆ ಇಲ್ಲಿ ನಾವೇನು ಕಾಜು ಏನು ಸಣ್ಣ ಪೇಸ್ಟ್ ಮಾಡ್ಕೊಂಡಿವಲ್ಲ ರೀ ಅದನ್ನ ಹಾಕ್ಕೋಬೇಕು ರೀ. ಅದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದನ್ನು ಮಿಕ್ಸ್ ಆದಮೇಲೆ ಅದನ್ನ ಒಂದು ಸ್ವಲ್ಪ ಕುದಿಯಕ್ಕೆ ಬಿಡಬೇಕು. ಅಂದ್ರೆ ಅದು ಎಣ್ಣೆ ಬಿಡಬೇಕು ಅದ್ರ ಒಳಗಿಂದ. ಈ ಮಸಾಲೆ ಒಳಗೆ ನಾವು ಏನು ಟೊಮೆಟೊ ಪೇಸ್ಟ ಮತ್ತು ಕಾಜು ಪೇಸ್ಟ್ ಏನು ಹಾಕೀವಲ್ಲ ರೀ, ಅದು ಕುದ್ದು ಎಣ್ಣೆ ಬಿಡ್ತೈತೆ ರೀ. ಕುದ್ದಂದ್ರೆ ಒಂದು 4-5 ನಿಮಿಷದಾಗೂ ಅದನ್ನೂ ಕುದಿತೈತೆ ರೀ. ಕುದಿಯಕ್ಕೆ ಬಿಡ್ಬೇಕು ರೀ ಇದಕ್ಕೆ. ಆಮೇಲೆ ಒಂದು ಸ್ವಲ್ಪ ನಾವು ಏನು ಕಾಜು ನೀರು ಇಟ್ಕೊಂಡಿವಲ್ಲ ರೀ ಅದನ್ನ ಕೂಡ ಇದಕ್ಕೆ ಹಾಕ್ಕೋಬೋದು ರೀ. ನೀವು ಹಾಕ್ಕೊಳ್ಳೋದ್ರೆ ಹಾಕೋರಿ, ಇಲ್ಲಾಂದ್ರೆ ಬಿಡ್ರಿ. ನಾ ಈ ಥರ ಮಾಡ್ಕೊಳತ್ತೀನಿ ರೀ. ಅಂದ್ರೆ ಒಂದು ಸ್ವಲ್ಪ ಭಾಳ ಗಟ್ಟಿನೂ ಮಾಡ್ಕೊತಿಲ್ಲ ರೀ, ತೆಳು ಅಂತನೂ ಮಾಡ್ಕೊತಿಲ್ಲ ರೀ. ಒಂದು ಮೀಡಿಯಮ್ದಾಗ ಮಾಡ್ಕೊಳತ್ತೀನಿ ರೀ. ನೋಡಿ ನಿಮ್ಗೆ ತೋರ್ಸ್ಲತ್ತೀನಲ್ಲ ಹಿಂಗೆ ಮಾಡ್ಕೊಳತ್ತೀನಿ. ಈಗ ನಾವೇನು ಉಪ್ಪು ಹಾಕ್ಕೋಬೇಕು ರೀ. ಉಪ್ಪು ಹಾಕ್ಕೊಂಡ್ಮೇಲೆ ನಾವೇನು ಕಟ್ ಮಾಡಿದ್ವಲ್ಲ ರೀ ಕೊತ್ತಂಬರಿ, ಅದನ್ನೂ ಹಾಕ್ಕೋಬೇಕು ರೀ. ಆಮೇಲೆ ನಾವು ಆಗಲೇ ಏನು ಹುರಿದಿಟ್ಕೊಂಡಿದ್ದೀವಲ್ಲ ರೀ ಅದು ಗೋಡಂಬಿ ಅಥವಾ ಕಾಜು, ಅವನ್ನೂ ಹಾಕ್ಕೋಬೇಕು ರೀ. ಅದು ಎಲ್ಲ ಹಾಕಿ ಮ್ಯಾಗೊಂದು ಪ್ಲೇಟ್ ಮುಚ್ಚಿ ಒಂದು 4-5 ನಿಮಿಷ ಕುದಿಯಕ್ಕೆ ಬಿಡ್ಬೇಕು ರೀ. ನೋಡಿರಿ 4-5 ನಿಮಿಷ ಆದಮೇಲೆ ಕುದಿಲತ್ತೈತೆ ರೀ. ಎಷ್ಟು ಚಂದ ಕಾಣ್ಲತ್ತೈತೆ, ಭಾಳ ಟೇಸ್ಟಿನೂ ಇರ್ತೈತೆ ರೀ. ಒಂದು ಸತಿ ಟ್ರೈ ಮಾಡಿ ನೋಡಿರಿ. ಭಾಳ ಅಂದ್ರೆ ಭಾಳ ಈಸಿ ಐತೆ ರೀ. ಈ ಥರ ಏನು ಜಾಸ್ತಿ ಮಸಾಲೆ ಯೂಸ್ ಮಾಡಿಲ್ಲ. ಮತ್ತು ನನ್ನ ವಿಡಿಯೋ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿರಿ.